ಸರ್ಕಾರದ ಪಂಚ ಗ್ಯಾರಂಟಿಗಳು ಅರ್ಹರಿಗಿಂತ ಅನರ್ಹರ ಪಾಲಾಗ್ತಾ ಇದೆ ಅಂತ ಡಿ.ಕೆ. ಶಿವಕುಮಾರ್ ಒಂದಿಷ್ಟು ಕತ್ತರಿ ಪ್ರಯೋಗಕ್ಕೆ ಮುಂದಾದರು. ಈ ಗ್ಯಾರಂಟಿ ಯೋಜನೆಗಳ ಮರುಪರಿಶೀಲನೆಗೆ ಈಗ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ಗ್ಯಾರಂಟಿ ಯೋಜನೆಗಳ ಮರುಪರಿಶೀಲನೆಗೆ ಈಗ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಡಿ.ಕೆ. ಶಿವಕುಮಾರ್ ಕೂಡ ಸಭೆಗಳ ಮೇಲೆ ಸಭೆಗಳನ್ನು ಮಾಡಿದ್ರು. ಈ ಸರ್ಕಾರದ ಪಂಚ ಗ್ಯಾರಂಟಿಗಳು ಅರ್ಹರಿಗಿಂತನೂ ಅನರ್ಹರ ಪಾಲಾಗ್ತಾ ಇದೆ. ಆಲ್ರೆಡಿ ಗೃಹಲಕ್ಷ್ಮಿಯ 100 ಕೋಟಿ ಹಣ ಅನರ್ಹರ ಪಾಲಾಗಿದೆ. ಮೃತಪಟ್ಟವರ ಅಕೌಂಟಿಗೆ ಹಣ ಹೋಗಿದೆ. ಬೇರೆ ರಾಜ್ಯಕ್ಕೂ ಕೂಡ ಹಣ ಹೋಗಿರುವ ಗುಮಾನಿ ಇದೆ. ಹಾಗಾಗಿ ಮನೆ ಒಡತಿಗೆ ಸೇರಬೇಕಾದಂತಹ ಹಣ ಅನರ್ಹರ ಪಾಲಾಗ್ತಾ ಇದೆ. ಮರು ಅರ್ಜಿಯನ್ನು ಹಾಕಬೇಕು. ಆ ಮರು ಅರ್ಜಿಯನ್ನು ಹಾಕೋದ್ರ ಜೊತೆಗೆ ಈ ಗೃಹಜ್ಯೋತಿ ಅನ್ನೋದೇನಿದೆಯಲ್ಲ ಅದು ಅನರ್ಹರ ಪಾಲಾಗ್ತಾ ಇದೆ. ಈ ಗೃಹಜ್ಯೋತಿ ಸುಮಾರು ಇವಾಗ ಮನೆಗಳ ಬಳಕೆಗೆ 200 ಯೂನಿಟನ್ನು ಫ್ರೀ ಕೊಡ್ತಾರೆ. ಆದರೆ ಅದನ್ನು ಗೃಹ ಉಪಯೋಗಿಗಿಂತನೂ ಜಾಸ್ತಿ ಕಮರ್ಷಿಯಲ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಗಂಭೀರವಾದಂತಹ ಆರೋಪವನ್ನು ಮಾಡಿದರು. ಹಾಗಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. 1 ವಾರದೊಳಗೆ ರಾಜ್ಯದಾದ್ಯಂತ ಗ್ಯಾರಂಟಿಗೆ ಸಂಬಂಧಪಟ್ಟಂಗೆ ಒಂದು ಸರ್ವೆ ಆರಂಭ ಆಗ್ತಾ ಇದೆ. ಅದು ಆ್ಯಪ್ ಮುಖೇನವಾಗಿ ದತ್ತಾಂಶವನ್ನು ಸಂಗ್ರಹಿಸಿ ನೇರವಾಗಿ ಸರ್ಕಾರಕ್ಕೆ ರವಾನೆಯನ್ನು ಮಾಡುವಂತಹ ಆ್ಯಪಲ್ಲಿ ಇವಾಗ ಎಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾರೆ. ಮನೆಗೆ ತೆರಳ್ತಾರೆ. ಮನೆಗೆ ತೆರಳಿ ಮಾಹಿತಿಯನ್ನು ಅಧಿಕಾರಿಗಳು ಸಂಗ್ರಹ ಮಾಡ್ತಾರೆ. ಆಶಾ ಕಾರ್ಯಕರ್ತೆಯರು ಹಾಗೂ ವಿವಿಧ ಇಲಾಖೆಗಳ ಸಿಬ್ಬಂದಿಗೆ ಜವಾಬ್ದಾರಿಯನ್ನು ಈಗ ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ಈ ಜಾತಿ ಜನಗಣತಿಗೋಸ್ಕರ ನಿಮ್ಮ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಹೋದ್ರು ಗೊತ್ತಾ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ಆಸ್ತಿ ಎಷ್ಟಿದೆ, ಮತ್ತು ಬೇರೆ ವಿಚಾರಗಳು, ನಿಮ್ಮದು ಉಪಜಾತಿ ಯಾವುದು, ಈ ಥರ ಎಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಂಡ್ರಲ್ಲ, ಅದೇ ರೀತಿಯಲ್ಲಿ ಗ್ಯಾರಂಟಿಗೂ ಸರ್ವೆ ಈಗ ನಡೀತಾ ಇದೆ. ಯಾಕಂದರೆ ಅರ್ಹ ಫಲಾನುಭವಿಗಳನ್ನು ಕಂಡುಹಿಡಿಯೋದೇ ಸರ್ಕಾರಕ್ಕೆ ಈಗ ಸವಾಲಾಗಿರೋದ್ರಿಂದ ಅಂಗನವಾಡಿ ಕಾರ್ಯಕರ್ತರು ಮತ್ತು ವಿವಿಧ ಇಲಾಖೆಯ ಕೆಲವೊಂದಿಷ್ಟು ಅಧಿಕಾರಿಗಳು ಸಿಬ್ಬಂದಿಗಳು ಅಲ್ಲಿ ಬಂದು ಮಾಹಿತಿಯನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅನರ್ಹರು ಸೌಲಭ್ಯವನ್ನು ಪಡಿತಾ ಇರುವ ಆರೋಪಗಳ ಬೆನ್ನಲ್ಲೇ ಈ ಕ್ರಮಗಳನ್ನು ತೆಗೆದುಕೊಳ್ತಾರ ಅಂತ ಗೊತ್ತಾಗ್ತಾ ಇದೆ. ಕರ್ನಾಟಕ ಸರ್ಕಾರ ತನ್ನ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಮರುಪರಿಶೀಲನೆಗೆ ಈಗ ಮುಂದಾಗಿರೋದು. ಒಂದು ಕಡೆ ಈಗ ಪರ ವಿರೋಧ ಮಾತುಗಳು ಈಗ ಕೇಳಿ ಬರ್ತಾ ಇದ್ದಾವೆ. ಒಳ್ಳೆ ಬೆಳವಣಿಗೆ ಅಂತ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅರ್ಹರನ್ನ ಯಾಕೆ ನೀವು ಮತ್ತೆ ಮರು ಅರ್ಜಿ ಹಾಕಲಿಕ್ಕೆ ಮನಸ್ಸು ಮಾಡ್ತಾ ಇದ್ದೀರಾ, ಬೇಡ, ಅರ್ಹರಿಗೆ ನೀವೇನು ಕೊಡ್ತಾ ಇದ್ದೀರಲ್ಲ ಕಂಟಿನ್ಯೂ ಮಾಡಿ, ಅನರ್ಹರನ್ನ ಕೈ ಬಿಡಿ, ಎಷ್ಟೊಂದು ಟೆಕ್ನಾಲಜಿ ಮುಂದುವರೆದಿದೆ, ನಿಮ್ಗೆ ಗೊತ್ತಾಗುತ್ತಲ್ಲ, ಮಾಹಿತಿ ಇದೆಯಲ್ಲ, ದತ್ತಾಂಶ ಇದೆಯಲ್ಲ ಅಂತ ಒಂದು ಕಡೆ ಈಗ ಅರ್ಹ ಫಲಾನುಭವಿಗಳು ಈಗ ಹೇಳ್ತಾ ಇದ್ದಾರೆ. ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ, ಈಗ ಅನ್ನಭಾಗ್ಯ ಹಾಗೂ ಯುವನಿಧಿ ಯೋಜನೆಗಳ ಫಲಾನುಭವಿಗಳ ಅರ್ಹತೆಯನ್ನು ಪರಿಶೀಲಿಸಲಿಕ್ಕೆ 1 ವಾರದೊಳಗೆ ರಾಜ್ಯವ್ಯಾಪಿ ಸರ್ವೆ ಈಗ ಆರಂಭ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಜಾಸ್ತಿ ತಲೆ ಕೆಡಿಸ್ಕೊಂಡಿರೋದು ಡಿ.ಕೆ. ಶಿವಕುಮಾರ್ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಬಗ್ಗೆ. ಈಗ ಶಕ್ತಿ ಯೋಜನೆ ಬಗ್ಗೆಯೂ ಕೂಡ ಈಗ ಮರುಪರಿಶೀಲನೆಯನ್ನು ಮುಂದಾಗ್ತಾ ಇದ್ದಾರೆ. ಒಟ್ಟು 5 ಗ್ಯಾರಂಟಿಗಳ ಬಗ್ಗೆ ಮರುಪರಿಶೀಲನೆ ಆಗ್ತದೆ. ಅಲ್ಲಿ ಸ್ಪೆಷಲಿ ವೋಟರ್ ID ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರಬೇಕು, ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಅಲ್ಲಿ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರಬೇಕು. ಮತ್ತು ಹೇಳ್ತಾ ಇದ್ರು, ಅಂದರೆ ಯಾವ ಮನೆ ಒಡತಿಗೆ ಅಮೌಂಟ್ ಹೋಗ್ತಾ ಇದೆಯಲ್ಲ ಅವರ ಯಜಮಾನನ ನಂಬರಿಗೆ ಆ ಬ್ಯಾಂಕ್ ಖಾತೆ ಲಿಂಕ್ ಆಗಿರಬೇಕು ಅನ್ನುವಂತಹ ಮಾಹಿತಿಗಳನ್ನು ಕೂಡ ಕೊಡ್ತಾಯಿದ್ರು. ಒಂದಿಷ್ಟು ಸಿಂಪಲ್ ಅವ್ರದ್ದು ಒಂದಿಷ್ಟು ಕಂಡೀಷನ್ಸ್ಗಳಿದ್ದಾವೆ ಸರ್ಕಾರದ್ದು. ಆ ಸಿಂಪಲ್ ಕಂಡೀಷನ್ಸ್ಗಳು ಅಂದರೆ ಇಷ್ಟೇ: ವೋಟರ್ ID, ಆ ಮಹಿಳೆ ಕರ್ನಾಟಕದವರೇ ಆಗಿರಬೇಕು, ಅವರು ವೋಟರ್ ID ಇಟ್ಕೊಂಡಿರಬೇಕು, ಆಧಾರ್ ಕಾರ್ಡ್ ಇರಬೇಕು, ಮತ್ತು ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರಲ್ಲ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಅವರು ಸರ್ವೆ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲೇ ಅವ್ರು ವಾಟ್ ಎವರ್ ಇಟ್ ಇಸ್, ಅಂಗನವಾಡಿ ಕಾರ್ಯಕರ್ತರು ಬರ್ತಾರೋ, ಆಶಾ ಕಾರ್ಯಕರ್ತರು ಬರ್ತಾರೋ, ಅಥವಾ ಸರ್ಕಾರದ ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಬರ್ತಾರೋ, ಯಾರೇ ಬಂದರೂ ಕೂಡ ನೀವು ಸಹಕಾರ ಮಾಡಲೇಬೇಕಾಗ್ತದೆ. ಅವ್ರು ಕೇಳಿದ ದಾಖಲಾತಿಗಳನ್ನು ನೀವು ಕೊಡಲೇಬೇಕಾಗ್ತದೆ. ಆ ಸಂದರ್ಭದಲ್ಲಿ ಮತ್ತೆ ಅರ್ಜಿಯನ್ನು ಹೆಂಗೆ ಹಾಕಬೇಕು ಅಂತ ಅವರಿಂದನೇ ಮಾಹಿತಿಗಳನ್ನು ಕೂಡ ಸಿಗ್ತದೆ ನಿಮಗೆ. ಮತ್ತು ಇನ್ ಕೇಸ್ ಏನಾದರೂ ಡಾಕ್ಯುಮೆಂಟ್ ಸರಿ ಇಲ್ಲ ಅಂದರೆ ಯಾವ ಡಾಕ್ಯುಮೆಂಟ್ ಬೇಕು ಅಂತ ಅವ್ರ ಹತ್ರ ನೀವು ತಿಳ್ಕೊಳ್ಳಿಕ್ಕೂ ಅನುಕೂಲ ಆಗುವ ಸಾಧ್ಯತೆ ಇದೆ.